इंडिया। कैसे भाई ठीक ठाक है? जर्मनी बहुत अच्छा है। ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದ ಗ್ರೋಸರೀಸ್ ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಇಲ್ಲಿ ನಮಗೆ ಜರ್ಮನಿಲಿ ಸೂಪರ್ ಮಾರ್ಕೆಟ್ಸ್ ಕೂಡ ಇರುತ್ತೆ. ಅದೇ ರೀತಿ ನಮ್ಮ ಇಂಡಿಯಾದಲ್ಲೆಲ್ಲ ಹೇಗೆ ನಮಗೆ KR ಮಾರ್ಕೆಟ್ ಇರುತ್ತೆ ಮತ್ತು ಲೋಕಲ್ ಮಾರ್ಕೆಟ್ಸ್ ಎಲ್ಲ ಇರುತ್ತಲ್ಲ, ಮಂಡಿ ಎಲ್ಲ ಹಾಕ್ಕೊಂಡು ಫಾರ್ಮರ್ಸ್ ಎಲ್ಲ ಬೆಳೆದಿರೋದನ್ನ ಸೆಲ್ ಮಾಡ್ತಿರ್ತಾರಲ್ಲ, ಅದೇ ರೀತಿ ನಮಗೆ ಜರ್ಮನಿಯಲ್ಲಿ ಕೂಡ KR ಮಾರ್ಕೆಟ್ ಥರನೇ ಇರುತ್ತೆ. ಇಂಡಿಯಾದಲ್ಲಿ ಹೇಗಿರುತ್ತೆ ಅದೇ ರೀತಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಜರ್ಮನ್ಸ್ ಏನು ಬೆಳೆದಿರ್ತಾರೆ ಅವ್ರ ಓನ್ ಫಾರ್ಮಲ್ಲಿ, ಅದನ್ನು ತಂದು ಇಲ್ಲಿ ಸೆಲ್ ಮಾಡ್ತಿರ್ತಾರೆ. ಸೊ ಫಸ್ಟ್ಲಿ ನಾವು ಏನಕ್ಕೆ ಅಲ್ಲಿ ತೊಗೊಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಫ್ರೆಶ್ಲಿ ಗ್ರೋನ್ ಆಗಿರೋದ್ರಿಂದ ನಮಗದು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋದು ಒಂದು ರೀಸನ್ನು. ಮತ್ತು ರೇಟು ನೋಡೋಣ ಹೇಗಿರುತ್ತೆ ಅಂತ. ನಾನು ಕೂಡ ಯಾವಾಗೂ ಹೋಗಿ ತೊಗೊಳ್ಳಲ್ಲ, ಬಿಕಾಸ್ ಸ್ಯಾಟರ್ಡೆ ತನಕ ಕಾಯಬೇಕಾಗುತ್ತೆ. ಸ್ಯಾಟರ್ಡೆ ಮಾತ್ರ ಇಲ್ಲಿ ಓಪನ್ ಇರುತ್ತೆ. ಹಾಗಾಗಿ ನಾನೆಲ್ಲ ಸೂಪರ್ ಮಾರ್ಕೆಟಲ್ಲೇ ತೊಗೊತೀನಿ ಮೋಸ್ಟ್ ಆಫ್ ದ ಟೈಮ್. ಸೊ ಇವತ್ತು ಹೋಗ್ತಾ ಇದ್ದೀನಿ, ನೋಡೋಣ ಏನೇನೆಲ್ಲ ಅವೈಲಬಿಲಿಟಿ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಎಷ್ಟು ಫ್ರೆಶ್ ಇರುತ್ತೆ ಅಂತ ನೀವೇ ನೋಡಿರಂತೆ. ನನಗೂ ಇದು ಮೊದಲನೇ ಎಕ್ಸ್ಪೀರಿಯನ್ಸು. ಸೊ ಕ್ಯಾಪ್ಚರ್ ಮಾಡ್ತೀನಿ. ನಮಗೆ ಇದು ಫಾರ್ಮರ್ ಮಾರ್ಕೆಟ್ ತುಂಬ ದೂರ ಇಲ್ಲ ಮನೆಯಿಂದ, ಜಸ್ಟ್ 2 ಸ್ಟಾಪ್ಸ್ ಅವೇ ಇತ್ತು. ಸೊ ನಾವು ಬಸ್ಸಲ್ಲಿ ಬಂದು ಆಮೇಲೆ ಸ್ವಲ್ಪ ದೂರ ನಡಿಬೇಕಾಯಿತು. ಸೊ ಈ ರೀತಿ ತುಂಬ ದೊಡ್ಡ ಒಂದು ಏನು ಪಾರ್ಕ್ ಥರ ಇರುತ್ತಲ್ಲ, ಆ ಜಾಗದಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಇವರು ಎಲ್ಲ ಕಡೆ ಸ್ಟಾಲ್ಸ್ ಹಾಕ್ಕೊಂಡು ಮಾರಾಟ ಮಾಡ್ತಿರ್ತಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಹೋಗ್ತಾ ಇರುವಾಗ ನಾನು ಇದೊಂದು ದೃಶ್ಯ ನೋಡಿದೆ, ಎಷ್ಟು ಚೆನ್ನಾಗಿ ಸ್ಕೇಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಏನಿದೆ ಅದು 3 ಸೆಕ್ಷನ್ಸಲ್ಲಿ ಡಿವೈಡ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ಕ್ಲೋತಿಂಗ್ ಸೆಕ್ಷನ್ ಇರುತ್ತೆ, ಸೆಕೆಂಡ್ ಬಂದುಬಿಟ್ಟು ನಮಗೆ ಮೀಟ್ ಸೆಕ್ಷನು, ಥರ್ಡ್ ಬಂದುಬಿಟ್ಟು ಎಲ್ಲ ಥರ ವೆಜಿಟೇಬಲ್ಸ್ ಅವೈಲಬಲ್ ಆಗಿರುತ್ತೆ, ಫ್ರೂಟ್ಸ್ ಎಲ್ಲ. ಸೊ ಇಷ್ಟು ಸೆಕ್ಷನ್ಸ್ನ ನಾವು ಇಲ್ಲಿ ನೋಡ್ಬೋದು, ಎಲ್ಲ ಥರ ಸ್ಟಾಲ್ಸ್ ಹಾಕಿರ್ತಾರೆ. ಸೊ ಲೆಟ್ಸ್ ಸಿ, ಒಳಗಡೆ ನಾನು ಹೋಗ್ತಾ ಇದ್ದೀನಿ, ಏನೇನೆಲ್ಲ ಇದೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಕುಂಬಳಕಾಯಿದು ಪಿಂಡಿ ಇಟ್ಟವ್ರೆ. ಎಷ್ಟಿದೆ ಅಂದರೆ €3 ಹಾಕಿದ್ದಾರೆ. ಒಂದು ಸ್ಟ್ಯೂಕ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ₹300. ಆ್ಯಂಡ್ ಇದು ಬಂದುಬಿಟ್ಟು ಇಟಲಿಯಿಂದ ಬಂದಿದೆ ಅಂತ ಅಲ್ಲಿ ಬರೆದಿದ್ದಾರೆ. ಜನ 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 ಜಗಮಗ ಅಂತಿದ್ರು ಎಲ್ಲ ಕಡೆ, ಅಷ್ಟು ಜನ ಇದ್ದರು ಫುಲ್ಲು. ಯಪ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಹೋಗಿದ್ದು ಸಮಯ ಅಪ್ರಾಕ್ಸಿಮೇಟ್ಲಿ 11 ಗಂಟೆ ಆದರೂ ಇಷ್ಟು ಜನ ಇನ್ನೂ ಇದ್ದರು. ಚಿಲ್ಲಿ ಇದೆ, ಫ್ರೆಶ್ ಆಗಿರುವ ಲೀಫಿ ವೆಜಿಟೇಬಲ್ಸ್ ನೋಡಿ ನನಗೆ ಎಲ್ಲದನ್ನೂ ಒಂದು 5 ಕಟ್ ತೊಗೊಂಡೋಗೋಣ ಅಂತ ಆಸೆ ಆಗ್ತಾ ಇದೆ ಫ್ರೆಂಡ್ಸ್. ನಿಮ್ಮ ಅಪ್ಪ ಕೊಡ್ತಾನೆ. ಪುದೀನ ಎರಡು ಕಟ್ ತೊಗೊಂಡೆ. 2 ಕಟ್ ಕೊತ್ತಂಬರಿ ತೊಗೊಂತೀನಿ, ಪುದೀನ ಸೊ ನೋಡಿ, ನೀವೇ
ನೀವೇ ಎಷ್ಟು ಫ್ರೆಶ್ ಇದೆ ಅಂತ. ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ. ಬೀಟ್ರೂಟ್ ಮತ್ತು ಕ್ಯಾರೆಟ್ ತೊಗೊಳ್ಳೋಣ. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನಾವು ಇಲ್ಲಿ ಹೆಂಗೆ ಇಂಡಿಯಾದಲ್ಲಿ ತೊಗೊತೀವಲ್ಲ ಹಿಂಡಿ ಅದೇ ಥರ ಇಲ್ಲಿ ಕೂಡ ನಮಗೆ ಸಿಗುತ್ತೆ. ಸೊ ನಾನು ನಿಂಬೆ ಹಣ್ಣನ್ನ €1ಗೆ ಒಂದು 4-5 ಅಂತ ಅಂದರು. ಸೊ ಎಕ್ಸ್ಟ್ರಾ 2 ಕೂಡ ಕೊಟ್ಟರು. ಇಂಡಿಯಾದಲ್ಲಿ ಹೇಗೆ ಎಕ್ಸ್ಟ್ರಾ ಒಂಚೂರು ಕೊಡ್ತಾರೆ ಅದೇ ರೀತಿ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೋಬೋದು ಇಲ್ಲಿ. ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಒಳ್ಳೆ ಇಂಡಿಯಾದಲ್ಲಿ ಇರುತ್ತೇನೆ ಅಂತಲೇ ಫೀಲ್ ಬರ್ತಾ ಇದೆ ನನಗೆ ಫಾರ್ ಎ ಸೆಕೆಂಡ್. ಸಿಕ್ಕಾಪಟ್ಟೆ ಜನ. ಯಪ್ಪ, ಇಲ್ಲಿ ಪೊಮೊಗ್ರೆನೇಟ್ ಸಿಗೋದೆ ತುಂಬ ಕಷ್ಟ. ಪೊಮೊಗ್ರೆನೇಟ್ ಸಿಕ್ಕಿದ ತಕ್ಷಣ ನಾನಂತೂ ಖುಷಿಲಿ 2 kg ತೊಗೊಂಡ್ಬಿಟ್ಟೆ. ಯಾಕಂದರೆ ಇಲ್ಲಿ ಪೊಮೊಗ್ರೆನೇಟ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಆ್ಯಂಡ್ ದುಡ್ಡು ಕೂಡ ಅಷ್ಟೇನು ಕಾಸ್ಟ್ಲಿ ಇರಲಿಲ್ಲ. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ₹300 ಅಂತ ಅಂದ್ಕೊಳ್ಳಿ, ಅಷ್ಟಿತ್ತು. €2.99 ಅಂದರೆ ಅಷ್ಟಾಗುತ್ತೆ. ಸೊ ಜುಕ್ಕಿನಿ ಅಂತ ಇದನ್ನು ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡೋದು. ಸೊ ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗೆ ಪಿಕ್ ಮಾಡಿ ತೊಗೋಬೋದು. ನಮ್ಗೆ ಯಾವ್ದು ಇಷ್ಟ, ಯಾವ್ದು ಚೆನ್ನಾಗಿದೆ ಫ್ರೆಶ್ ಅಂತ ಹೇಳಿ ನೋಡಿ ನಾವು ತೊಗೊಬೋದು. ಅದು ಇನ್ನೊಂದು ಅಡ್ವಾಂಟೇಜ್ ಫ್ರೆಂಡ್ಸ್. ಬನ್ನಿ ನೋಡೋಣ ಇನ್ನೂ ಏನೇನೆಲ್ಲ ಅವೈಲಬಿಲಿಟಿ ಇದೆ. ಒಂದು ಸ್ವೀಟ್ ತಗೊಂಡಿದ್ದಾಳೆ ಐಕ್ಯಾದಲ್ಲಿ. ಸೊ ಇಟ್ಸ್ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು €20. ತುಂಬ ಬೆನಿಫಿಷಿಯಲ್ ಇದೆ. ಈ ಥರ ತೊಗೊಂಡ್ರೆ ನಮಗೆ ಹೊತ್ಕೊಂಡು ಹೋಗೋದು ತಪ್ಪುತ್ತೆ. ಎಷ್ಟು ಬೇಕಂದ್ರೆ ತುಂಬ್ಕೊಂಡು ಲೋಡ್ ಹೋಗ್ಬೋದು ಮನೆಗೆ. ಇದು ನೋಡಿ ಆನಿಯನ್ನು 5 kgಗೆ ಜಸ್ಟ್ €3. 5 kg ಸಿಗ್ತಾರೆ. ಇಲ್ಲಿ ವೆಜಿಟೇಬಲ್ ಸೆಕ್ಷನ್ ಆ್ಯಕ್ಚುಲಿ ತುಂಬ ಫ್ರೆಶ್ ಇತ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಇಲ್ಲಿ ನಾವು ನೋಡ್ಬೋದು ನಮಗೆ ಕ್ಯಾರೆಟ್, ಬೀನ್ಸ್ ಎಲ್ಲ ಇತ್ತು. ಟೊಮೆಟೊ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದುಬಾರಿ, ₹1,000 kg ಅಂತ ಹೇಳ್ತಾಯಿದ್ರು. ಸೊ ಫ್ರೆಶ್ಲಿ ಗ್ರೋನ್ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಇತ್ತು ಕೆಲವೊಂದೊಂದು. ಯಾವ್ದು ನಮಗೆ ಗೊತ್ತಿರುತ್ತಲ್ಲ ಸೂಪರ್ ಮಾರ್ಕೆಟಲ್ಲೂ ಇಲ್ಲೂ ಎಷ್ಟು ವ್ಯತ್ಯಾಸ ನೋಡಿಕೊಂಡು ನಮಗೆ ಯಾವುದು ಕಮ್ಮಿ ಅನ್ನಿಸ್ತು, ಯಾವುದು ಅಫೋರ್ಡಬಲ್ ಅನ್ನಿಸ್ತು ಅದನ್ನು ನಾವು ತೊಗೊಂಡು ಬಂದ್ವಿ. ಕಡಲೆಕಾಯಿ ಪ್ಯಾಕೆಟ್ ಕೂಡ ಇಟ್ಟಿದ್ರು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೆ. ಆಮೇಲೆ ಈ ಕಡೆ ಬಂದ್ವಿ ನಾವು ಸ್ಪಿನಾಚ್ ಮತ್ತು ಲೀಫಿ ವೆಜಿಟೇಬಲ್ಸ್ ಕಡೆ. ನನಗಂತೂ ಈ ಸೊಪ್ಪು ತುಂಬ ಇಷ್ಟ. ಸೊ ಇದನ್ನು 1-2 ಕಟ್ ತೊಗೊಂಡೆ.
ಕ್ಯಾಪ್ಸಿಕಮ್ ಕೂಡ ನಮಗೆ ತುಂಬ ಅಫೋರ್ಡಬಲ್ ರೇಟಲ್ಲೇ ಇತ್ತು. ಏನು €1 ನಮಗೆ ಅವೈಲಬಿಲಿಟಿ ಇತ್ತು. ಮತ್ತು ಈ ಸೈಡ್ ನಮಗೆ ಟೊಮೆಟೊ ತುಂಬ ಕಾಸ್ಟ್ಲಿ ಅಂತ ಬಂದಾಗ 1 kg €2 ಮತ್ತು 49 cents ಅಂದರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಒಂದು ₹200 ಎಲ್ಲನೂ ತೊಗೊಂಡು ಬ್ಯಾಗ್ ತುಂಬಿಕೊಂಡು ಊಟ ಥರ ಹೊತ್ಕೊಂಡು ನಾವು ಹೊಂಟ್ವಿ ಫ್ರೆಂಡ್ಸ್. इंडिया कैसे भाई ठीक ठाक है जर्मनी बहुत अच्छा है मेरे जान को कुर्बान है भाई तो इंडिया ठीक है He's मेरे from जान को कुर्बान है Afghanistan. भाई Thank you. इसको मैं आओ अफगानिस्तान deutschland ಅಫ್ಘಾನಿಸ್ತಾನವರು ಇಂಡಿಯಾದವ್ರು ಏನಾದರೂ ಸಿಕ್ಕಿದ್ರೆ ಈ ಥರ ಮೀಟ್ ಮಾಡಿ ಮಾತಾಡ್ಸ್ತಾರೆ, ಚೆನ್ನಾಗಿ ಖುಷಿ ಆಗುತ್ತೆ. ನೀವೇ ನೋಡಿದರೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ. ಅಂದರೆ ನಮಗೆ ಇಲ್ಲಿ ಜರ್ಮನಿಲಿ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಯಾವುದಾದೆಲ್ಲ ನೇಬರಿಂಗ್ ಕಂಟ್ರೀಸ್ ಇದೆ ಅವರೆಲ್ಲ ಏನಾದರೂ ನಮ್ಗೆ ಸಿಕ್ಕಿದ್ರೆ ನಿಂತು ಗ್ರೀಟ್ ಮಾಡಿ ಮಾತಾಡ್ತಾರೆ ಫ್ರೆಂಡ್ಸ್. ಸೊ ನೀವೇ ನೋಡಿದ್ರಿ. ಸೊ ಇಟ್ಸ್ ಕೈಂಡ್ ಆಫ್ ಗುಡ್ ಗೆಸ್ಚರ್ ಅಂತ ಹೇಳ್ಬೋದು. ಸೊ ನೀವೇ ನೋಡಿದ್ರಿ ಇವತ್ತು ಹೇಗಿತ್ತು ಜರ್ಮನ್ ಕ್ಯಾರ್ ಮಾರುಕಟ್ಟೆ ಅಂತ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ನಾನು ನೆಕ್ಸ್ಟ್ ಏನು ವ್ಲಾಗ್ ಮಾಡ್ತೀನಿ ಅದು ಫಟ್ ಅಂತ ನೋಟಿಫೈಡ್ ಆಗಿ ನೀವು ನೋಡ್ಬೋದಾಗುತ್ತೆ. ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ.